ಲೇಖ. ಅಹಲ್ಯ, ನೀನು ಅಲ್ಲೇ ಇದ್ದು ಬಿಡು. ನಿನ್ನ ಮಗನ ಜೈಲಿನಿಂದ ಬಿಡಿಸಿ ಅಂತ ನನ್ನ ತಲೆ ತಿನ್ಬೇಡ. ನಾ ಸತ್ರು ನಿನ್ನ ಮಗನ ಬಿಡಿಸಲ್ಲ. ಮಾವ, ನಾನ್ ತೇಜು. ಬಾಗ್ಲು ತೆಗೀರಿ ಪ್ಲೀಸ್. ಏನಮ್ಮ, ನೀನ್ ಮೀಡಿಯೇಟ್ ಮಾಡೋಕ್ ಬಂದ್ಯಾ? ಪಾಪ ಅನಿರುದ್ಧ ಬಿಡಿಸ್ಬಿಡಿ ಮಾವ ಅಂತ ಕೇಳೋಕ್ ಬಂದ್ಯಾ? ಇಷ್ಟೊತ್ತು ನಿಮ್ಮ ಅತ್ತೆದಾಯ್ತು ರಗಳೆ, ಈಗ ನಿಂದು. ಹಾಗಲ್ಲ ಮಾವ. ಮತ್ತೆ ಯಾತಕ್ ಬಂದಿ? ಓ, ಅವಳು ಕಿವಿ ಊದಿ ನಿನ್ನೆ ಕಳಿಸಿದಾಳೆ. ನನ್ನನ್ನು ಯಾರೂ ಕಳಿಸ್ಲಿಲ್ಲ ಮಾವ, ನಾನೇ ಬಂದೆ. ನೋಡ್ತೇಜು, ನೀನು ಎಷ್ಟು ಹೇಳಿದ್ರು ಅಷ್ಟೇ. ನನ್ನ ಮನಸ್ಸಿಗೆ ನೋವಾಗಿದೆ. ನನ್ನ ಪತ್ರಿಕೆ ಸರ್ಕ್ಯುಲೇಷನ್ ನಿಂತು ಹೋಗಿದೆ ಒಂದು ದಿನ. ಅದರಿಂದ ದುಡ್ಡು ನಷ್ಟ ಆಗಿದೆ ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ. ಮಗ ಮಾಡಿದ ದ್ರೋಹ. ನನಗೆ ಅರ್ಥ ಆಗತ್ತೆ ಮಾವ. ಆಫೀಸಿನ ಒಬ್ಬ ಕೆಲಸಗಾರ ಇವತ್ತೇನು ಹೇಳ್ದ ನೋಡಿದ್ಯಮ್ಮ? ಸಮಸ್ಯೆ ನಿಮ್ಮನೇಲೇನಿದೆ ಅಂತ. ಅಲ್ಲಮ್ಮ, ಮಕ್ಕಳು ಒಳ್ಳೆ ಹೆಸರು ತಂದ್ಕೊಡೋದು ಬೇಡ, ಕೆಟ್ಟ ಹೆಸರು ತಂದ್ಕೊಡ್ಬಾರ್ದು ಮಗು. ಮಾವ, ಯಾವ ಪುರುಷಾರ್ಥಕಮ್ಮ, ಯಾವ ಪುರುಷಾರ್ಥಕ ಅವನು ಬಿಡಿಸ್ಲಿ ಹೇಳು? ನಾನು ಸತ್ತ ಮೇಲೆ ನನ್ನ ಕ್ರಿಯಾಕರ್ಮಗಳು ಮಾಡಲಿ, ನನ್ನ ವಂಶೋದ್ಧಾರಕ ಅಂತ ಬಿಡಿಸ್ಲಾ ಅವನನ್ನು ಬಿಡಿಸೋದಕ್ಕೆ ಒಂದೇ ಒಂದು ಒಳ್ಳೆ ಕಾರಣ ಕೊಡು ಮಗು. ಸರಿ ಮಾವ, ಬಿಡಿಸೋದು ಬೇಡ. ನಾಳೆ ಕೋರ್ಟಿಗೆ ರಜಾ. ನಾಡಿದ್ರ ತನಕ ಲಾಕಪ್ನಲ್ಲಿದ್ದು ಆಮೇಲೆ ಕೋರ್ಟಿಗೆ ಹೋಗ್ತಾರೆ. ಕೋರ್ಟ್ ಏನು ಶಿಕ್ಷೆ ನಿಗದಿಪಡಿಸುತ್ತೋ ಗೊತ್ತಿಲ್ಲ. ಕಡೆಗೆ ಅನಿರುದ್ಧ್ ಜೈಲಿಗೆ ಹೋಗ್ತಾರೆ ಅಲ್ವಾ? ಹೌದು. ಇದ್ದು ಬರಲಿ ಬಿಡಿ, 4 ದಿನ ಜೈಲಲ್ಲಿದ್ರೆ ಬುದ್ಧಿ ಬರುತ್ತೆ ಅಲ್ವಾ? ತೇಜು, ಮಾವ, ಒಬ್ಬ ಮಗ ನಾಪತ್ತೆ ಆಗಿದ್ದಾನೆ, ಇನ್ನೊಬ್ಬ ಮಗ ಜೈಲ್ ಸೇರ್ಕೋತಾನೆ. ನೀವು ಮನೆಯಲ್ಲಿ ನೆಮ್ಮದಿಯಾಗಿರ್ತೀರ ಅಲ್ವಾ? ಇನ್ನೇನ್ ಮಾವ, ಇಷ್ಟೇ ತಾನೇ ಆಗೋದು. ನಿಮ್ಮ ಹಠ ನೀವು ಸಾಧಿಸ್ತೀರಿ, ಅವ್ರ ಕರ್ಮಕ್ಕೆ ಅವ್ರು ಹೋಗ್ತಾರೆ. ಒಂದು ದಿನ ಜೈಲಿಂದ ವಾಪಸ್ ಬರ್ತಾರೆ. ಆಮೇಲೆ ಇದೇ ವೈಷಮ್ಯ ಶುರು. ಅದೇ ಹೊಡೆದಾಟ, ಅದೇ ಬಡದಾಟ. ಇದೆಲ್ಲ ಬೇಕಾ ಮಾವ? ಇದರಿಂದ ನೀವು ಸಂತೋಷವಾಗಿರ್ತೀರಾ ಮಾವ? ಇದ್ದ ಒಬ್ಬ ಮಗನ್ನ ಜೈಲಿಗೆ ಕಳಿಸಿ ನೀವು ನೆಮ್ಮದಿಯಾಗಿರ್ತೀರಾ ಅನ್ನೋದಿದ್ರೆ ಹೇಳ್ಬಿಡಿ, ನಾನ್ ನಿಮ್ ದಾರಿಗೆ ಅಡ್ಡ ಬರಲ್ಲ. ಮಾವ, ಮಗನ್ನ ಜೈಲಿಗೆ ಕಳಿಸಿ ಕಡೆ ತನಕ ನೀವು ಕೊರಗ್ತಾನೆ ಇರ್ತೀರಾ. ಏನ್ ಲಾಭ ಹೇಳಿ? 4 ಜನಕ್ಕೆ ನಿಮ್ಮ ಮತ್ತೆ ನಿಮ್ಮ ಮಗನ ಬದುಕು ಆಡ್ಕೊಳ್ಳೋದಕ್ಕೆ ಒಂದು ವಿಷಯ ಆಗತ್ತೆ ಹೊರತು ಬೇರೆ ಯಾವ ಸಾಧನೆನೂ ಆಗಲ್ಲ. ನಮ್ಮ ಮನೆತನದ ಮಾನ ಮರ್ಯಾದೆ ಹೋಗತ್ತೆ, ಜನ ಚೀತು ಅಂತಾರೆ. ಇದೆಲ್ಲ ಬೇಕಾ? ಆದ್ರೆ ಅವನು ಮಾಡಿದ ದ್ರೋಹ ನನ್ನ ಅಂತಃಕರಣಕ್ಕೆ ನೇಣು ಹಾಕ್ಬಿಟ್ಟ. ಇದು ಸರಿನಾ? ಮಾವ, ಮಗ ಮಣ್ ತಿನ್ನೋಂತ ಕೆಲಸ ಮಾಡಿದಾನೆ. ನೀವು ಅವನನ್ನ ತಿದ್ದಬೇಕು, ನೀವು ಬುದ್ಧಿ ಕಲಿಸ್ಬೇಕು. ಗಿವ್ ಹಿಮ್ ಅ ಲಾಸ್ಟ್ ಚಾನ್ಸ್. ತೇಜು, ಪ್ಲೀಸ್ ಮಾವ, ಅನಿರುದ್ಧ್ಗೆ ಒಂದು ಕಡೆ ಅವಕಾಶ ಕೊಡಿ. ಇಲ್ಲದಿದ್ರೆ ನೀವು ನಿಮ್ಮ ಮಗನ್ ಕಳ್ಕೋತೀರಾ. ಇಂಥ ಮಕ್ಕಳು ಬೇಕೇನಮ್ಮ? ಹಾಗಂತ ಬಿಸಾಕ್ಬಿಡಕ್ಕಾಗತ್ತ ಮಾವ? ಮಾತಾಡ್ದಷ್ಟು ಸುಲಭ ಅಲ್ಲ. ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಕಡೆ ತನಕ ನೀವು ಒದ್ದಾಡ್ ಹೋಗ್ತೀರಾ. ಈ ವಯಸ್ಸಿನಲ್ಲಿ ಹಠ ಸಾಧನೆ ಒಳ್ಳೇದಲ್ಲ ಮಾವ. ನನ್ನ ಮಾತು ಕೇಳಿ. ಸ್ವಲ್ಪ ತಡ ಆದರೂ FIR ರಿಜಿಸ್ಟರ್ ಆಗ್ಬಿಡತ್ತೆ. ಆಮೇಲೆ ನೀವು ಮನಸ್ಸು ಬದಲಾಯಿಸಿದ್ರು ಸಮಯ ಮೀರ್ ಹೋಗಿರತ್ತೆ. ಪ್ಲೀಸ್ ಮಾವ, ಬನ್ನಿ ಹೋಗೋಣ.
ಮಾವ ಏನು ಯೋಚನೆ ಮಾಡ್ತಾ ನಿಂತಿದ್ದೀರಾ? ಕೇಸು ಅಂತೆಲ್ಲ ಆದರೆ ಸುಮ್ಮನೆ ದೊಡ್ಡದಾಗತ್ತೆ ಮಾವ. ಬನ್ನಿ ಮಾವ. ನಮಸ್ಕಾರ ಸರ್. ಸರ್ ನಮಸ್ಕಾರ. ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ. ಸರ್ ಈಗ ತಾನೇ ನಿಮ್ಮ ಮಿಸ್ಸಸ್ ಬಂದಿದ್ರು. ನಾನು ನೀವು ಹೇಳ್ದೆ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿದೆ. ಅವ್ರ ಜೊತೆ ಮಾತಾಡ್ಬೋದಾ ನಾನು? ಮಾತಾಡಿ ಸರ್. ಹೇಗಿದೆ ಮಿಸ್ಟರ್ ಅನಿರುದ್ಧ್ ಜೈಲುವಾಸ? ಚೆನ್ನಾಗಿದೆಯಾ? ಇಲ್ಲೇ ಇರಬೇಕು ಅನ್ಸುತ್ತಾ? ಇದ್ದು ಬನ್ನಿ, ನಿಮಗೂ ಅನುಭವಕ್ಕೆ ಬರುತ್ತೆ. ಆದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಒಬ್ಬ ವ್ಯಕ್ತಿ ಎಷ್ಟು ಭಾವುಕನಾಗಿರೋದಕ್ಕೆ ಸಾಧ್ಯನೋ ಅದೇ ವ್ಯಕ್ತಿ ಅಷ್ಟೇ ನಿರ್ಭಾವುಕನಾಗಿರೋದಕ್ಕೂ ಸಾಧ್ಯ ಇದೆ. ಹೆತ್ತ ಅಪ್ಪನ ಮೇಲೆ ಚಾಲೆಂಜ, ನನ್ನ ಜೊತೆನೇ ರಿವೆಂಜಾ ನಿನಗೆ? ಸಂದರ್ಭ ಬಂದ್ರೆ ನಾ ಎಷ್ಟು ಕಠೋರವಾಗಿರಬಲ್ಲೆ, ಮಗ ಹೆಂಡತಿ ಅಂತ ಕೊಡೋ ನೋಡೋದಿಲ್ಲ ಅನ್ನೋದು ನಿಮಗೂ ಗೊತ್ತಾದ್ರೆ ಒಳ್ಳೇದು. ನನ್ನ ಮುಖಕ್ಕೆ ಮಸಿ ಬಳಿಯೋಗಿ ಬಂದ್ರೆ ನಾ ಸುಮ್ಮನೆ ಇರ್ತೀನ? ನಾನು ಮಾಡಿದ್ದು ಸರಿ ಇದೆ ತಾನೆ? ನಾನು ಯಾಕೆ ನಿನ್ನನ್ನು ಬಿಡಿಸ್ಬೇಕು ಹೇಳು? ಒಂದಷ್ಟು ದಿನ ಜೈಲಲ್ಲಿ ಇದ್ದು ಬಂದರೆ ನಿನಗೆ ಜೀವನದ ಅರ್ಥ ಆಗುತ್ತೆ, ನಿನ್ನ ಮನಸ್ಸು ಪರಿವರ್ತನೆ ಆಗುತ್ತೆ. ಇದ್ಬಿಟ್ಟು ಬಾ. ಅಪ್ಪ, ಅಷ್ಟು ಕಠೋರವಾಗಿದೆ ನನ್ನ ಮನಸ್ಸು. ನನಗೆ ನಿನ್ನನ್ನು ಬಿಡಿಸೋದು ಖಂಡಿತ ಇಷ್ಟ ಇಲ್ಲ. ನೀನು ಇಲ್ಲೇ ಇದ್ದು ಸಾಯಬೇಕು, ಅದು ನನ್ನ ಅಭಿಲಾಷೆ. ಮಾವ, ಏನು ಮಾತಾಡ್ತಾ ನಿಂತಿದ್ದೀರಾ ನೀವು? ಬನ್ನಿ, ಮೊದಲು ಕಂಪ್ಲೇಂಟ್ ವಾಪಸ್ ತಗೊಳ್ಳಿ. ಅನಿರುದ್ಧ್ ಇಲ್ಲಿ ಹೆಚ್ಚು ಹೊತ್ತು ಇದ್ದಷ್ಟು ಅವ್ರಿಗೆ ತೊಂದರೆ ಆಗತ್ತೆ, ಅವ್ರಿಗೆ ಕಷ್ಟ ಆಗತ್ತೆ ಮಾವ. ಬನ್ನಿ, ಮೊದಲು ಬಿಡಿಸ್ಕೊಂಡು ಹೋಗೋಣ. ಕೇಳಿಸ್ಕೊಂಡ್ಯಾ ಅವಳ ಮಾತು? ಅದು ಅವಳು ದೊಡ್ಡ ಗುಣ. ಆದರೆ ನಿಂಗೇನಿದೆ? ನಾನು ಇಲ್ಲಿಗೆ ಬಂದಿದ್ದು ನಿಮ್ಮಮ್ಮನ ಕಣ್ಣೀರು ನೋಡ್ಕೊಂಡಲ್ಲ, ತೇಜಸ್ವಿನಿ ಮಾತಿಗೆ ಬೆಲೆ ಕೊಟ್ಟು. ಆದರೆ ನೀನು ಅವಳ ವಿರುದ್ಧನೇ ಕತ್ತಿ ಮಸೀತಿಯಲ್ಲೋ. ಅವಳು ನಿನಗೆ ಜೀವದಾನ ಮಾಡಿದಳೆ, ಅರ್ಥ ಮಾಡ್ಕೋ. ನೋಡು, ಇನ್ಮೇಲಾದರೂ ನನ್ನ ವಿರುದ್ಧ, ನನ್ನ ಪತ್ರಿಕೆ ವಿರುದ್ಧ ಸಂಚು ಮಾಡೋದು ನಿಲ್ಲಿಸ್ಬಿಡು. ಅದು ನಿನ್ನ ಹೇಡಿತನ ತೋರಿಸುತ್ತೆ. ನಾಚಿಕೆ ಆಗಬೇಕು ನಿನಗೆ. ಸರ್, ದಯವಿಟ್ಟು ಕ್ಷಮಿಸಿ. ವಿನಾಕಾರಣ ನಿಮಗೆ ತೊಂದರೆ ಕೊಟ್ವಿ, ಟೈಮ್ ಹಾಳು ಮಾಡಿದ್ವಿ. ನಾನು ನನ್ನ ಕಂಪ್ಲೇಂಟ್ ವಾಪಸ್ ತಗೋತಾ ಇದ್ದೀನಿ. ಪರವಾಗಿಲ್ಲ ಸರ್. ಥ್ಯಾಂಕ್ ಯು. ಓಕೆ ರೇ ರಾಮಣ್ಣ, ಬಿಡ್ರಿ ಅವ್ರನ್ನ.
ಅನಿ, ಆಗಿದ್ದು ಆಗ ಹೋಯ್ತು. ಇನ್ನೂ ಹೀಗಾಗೋದು ಬೇಡ. ಅಪ್ಪನ ವಿರುದ್ಧನೇ ನೀನು ನಿಲ್ಲೋ ಹಾಗಾಗೋದು ಬೇಡ. ಎಲ್ಲ ನಿನ್ನ ತಪ್ಪಲ್ಲಪ್ಪ, ಗ್ರಹದೋಷಗಳು. ಅದಕ್ಕೆ ಹೀಗಾಡಿಸ್ತೀವಿ. ಮೊದಲೇ ಅದರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ಆಗ ಎಲ್ಲ ದೋಷಗಳು ಹೋಗುತ್ತೆ. ನಿಂತ್ಕೋ. ಸತ್ಯದೇವ್, ಯಾಕೆ ಅವನನ್ನು ತಡಿತಿದ್ದೀರಿ? ಯಾರನ್ನ ಕೇಳಿ ಇವನು ಒಳಗೆ ಬಿಡ್ತಾ ಇದೆಯಾ? ಈಗ ಏನಾಯ್ತು? ಏನು ಆಗಬಾರ್ದು ಅಂತಾನೆ ಹೇಳ್ತಾ ಇರೋದು. ಇವನಿಗೆ ನನ್ನ ಮನೆಯಲ್ಲಿ ಜಾಗ ಇಲ್ಲ ಅಷ್ಟೇ. ಸತ್ಯದೇವ್, ಯಾಕೆ ಈ ರೀತಿ ಮಾಡ್ತಿದ್ದೀರಿ? ಅಲ್ಲ, ನೀವು ಇನ್ನೂ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಾ? ದೊಡ್ಡ ಮನಸ್ಸು ಮಾಡಿ ಅವನನ್ನ ಬಿಡಿಸಿದ್ದೀರಾ. ಈಗ ಒಳಗಡೆ ಜಾಗ ಇಲ್ಲ ಅಂದ್ರೆ ಏನರ್ಥ? ನಾ ಸತ್ರು ಇವನನ್ನು ಬಿಡಿಸ್ತಾ ಇರಲಿಲ್ಲ. ನಾನು ಇವನನ್ನ ಬಿಡಿಸಿದ್ದೀನಿ ಅಂದ್ರೆ ಅದಕ್ಕೆ ತೇಜಸ್ವಿನಿನೇ ಕಾರಣ. ತೇಜಸ್ವಿನಿ ಇಷ್ಟೆಲ್ಲ ಆದ್ರೂ ಇವನನ್ನು ಬಿಡಿಸು ಅಂತ ಹೇಳಿದ್ಲು, ಅದಕ್ಕೆ ಇವನನ್ನು ಬಿಡಿಸಿದೆ. ಜೈಲಲ್ಲಿದ್ದು ಹಾಳಾಗಿ ಹೋಗ್ತಾನಲ್ಲ ಅಂತ ಅನುಕಂಪದ ಮೇಲೆ ಇವನನ್ನು ಬಿಡಿಸಿರೋದು. ಹಾಗಂದ ಮಾತ್ರಕ್ಕೆ ಇವನನ್ನ ಕ್ಷಮಿಸಿದೀನಿ ಅಂತ ಅರ್ಥ ಅಲ್ಲ. ಇವನು ನನ್ನ ಮನೆ ಒಳಗಡೆ ಬರಬಾರದು ಅಷ್ಟೇ. ಇವನು ನನ್ನ ಮಗ ಅಲ್ಲ. ನನಗೆ ಇವನು ಕಂಡ್ರೆ ಇಷ್ಟ ಇಲ್ಲ. ಅಪ್ಪನ ಮರ್ಯಾದೆ ಗೌರವನ ಸಮಾಧಿ ಕಟ್ಟಕ್ಕೆ ಹೋದವನಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಲೆಟ್ ಹಿಮ್ ಗೋ. ಮಾವ, ನನ್ನ ಮಾತಿಗೆ ಬೆಲೆ ಕೊಟ್ಟು ಅನಿರುದ್ಧನ ನೀವು ಬಿಡಿಸಿದ್ದೀರಾ. ಈಗ ಮನೆ ಒಳಗಡೆ ಸೇರಿಸಲ್ಲ ಅಂದ್ರೆ ಏನ್ ಅರ್ಥ? ಯಾಕೆ ಇದನ್ನೆಲ್ಲ ದೊಡ್ಡದು ಮಾಡ್ತಿದ್ದೀರಿ? ಏನೋ ಬೈ ಮಿಸ್ಟೇಕ್ ಹೀಗಾಗಿದೆ ಅಷ್ಟೇ. ಮುಂದೆ ಎಲ್ಲ ಸರಿ ಹೋಗುತ್ತೆ ಮಾವ. ಇದು ಬೈ ಮಿಸ್ಟೇಕ್ ಆಗಿರೋದಲ್ಲಮ್ಮ, ದುರಹಂಕಾರದಲ್ಲಿ ಮಾಡಿರೋದು. ಅದಕ್ಕೆ ಇದನ್ನ ಸಿಂಪಲ್ ಆಗಿ ತಗೊಳಕ್ ಸಾಧ್ಯ ಇಲ್ಲ. ನೋಡ್ ತೇಜು, ನಿನ್ನ ಮಾತನ್ನು ಕೇಳೋಕೆ ನಾ ತಯಾರಿಲ್ಲ. ನಿನ್ನ ಮಾತಿಗೆ ಬೆಲೆ ಕೊಟ್ಟು ನಾನು ಇವನನ್ನ ಬಿಡಿಸಿದ್ದೀನಿ. ಇವನು ನನ್ನ ಕಣ್ಣೆದುರಿಗೆ ಇರಬಾರ್ದು ಅಷ್ಟೇ, ಬೇರೆ ಎಲ್ಲಾರ್ದು ಇದ್ಕೊಳ್ಳಿ. ಅಲ್ಲ ಮಾವ, ನೋಡು, ದಯವಿಟ್ಟು ನನ್ನನ್ನು ಫೋರ್ಸ್ ಮಾಡಬೇಡ. ಇಷ್ಟೆಲ್ಲ ಆದ್ಮೇಲೆ ಇವನನ್ನ ನನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ? ನಿನ್ನೆ ನಾನು ಪತ್ರಿಕೆ ನಿಲ್ಲಿಸ್ದ, ನಾಳೆ ನನ್ನ ಪ್ರೆಸ್ಸಿಗೆ ಬೆಂಕಿ ಹೆಜ್ಜದ ಅಂತ ಇಟ್ಕೋ. ಅದನ್ನ ಹೇಗೆ ಸಹಿಸ್ಕೊಂಡಿರ್ಲಿ? ಇಲ್ಲ, ಅವನು ಹಾಗೆ ಮಾಡೋದಿಲ್ಲ. ಅವನು ನಾವು ಹೆತ್ತು ಮಗ ರೀ. ಅವನಿಗೂ ಇರ್ಬೇಕಲ್ವಾ ನಾನು ಅವ್ರ ಅಪ್ಪ ಅಂತ. ನೀನೇ ಈ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದಿ ಹೇಳು? ನೋಡು, ನೀನು ಇಷ್ಟು ವರ್ಷ ಸಂಸಾರ ಮಾಡಿದ್ದು, ಇವನು ಬೆಳೆದು ದೊಡ್ಡವನಾಗಿದ್ದು ಎಲ್ಲ ಈ ಪತ್ರಿಕೆಯಿಂದ. ಈ ಪತ್ರಿಕೆ ಅನ್ನ ಕೊಟ್ಟಿದೆ. ಅಂಥದ್ದನ್ನೇ ನಿಲ್ಸಕ್ ಹೋದವನ್ಗೆ ಈ ಮನೇಲಿ ಜಾಗ ಕೊಡದ? ಸಾಧ್ಯ ಇಲ್ಲ. ಇವನು ನನ್ನ ಮನೆಯಲ್ಲಿ ಇರಬಾರ್ದು ಅಷ್ಟೇ. ಗೆಟ್ ಲಾಸ್ಟ್. ನೋಡಿ, ಅವನು ಮನೆಯಲ್ಲಿ ಇರಬಾರ್ದು ಅಂದ್ರೆ ನಾನು ಇರೋದಿಲ್ಲ. ಸರಿ, ನೀನು ಅವನ ಜೊತೆ ಹೋಗ್ತೀನಿ ಅನ್ನೋದಾದ್ರೆ ನನಗೇನು ಬೇಜಾರಿಲ್ಲ, ಹೋಗ್ಬೋದು. ಮಾವ ಮಾವ ಏನಿದೆಲ್ಲ? ಇನ್ನೊಂದ್ಸರಿ ಯೋಚನೆ ಮಾಡಿ. ನಾನೇನು ಯೋಚನೆ ಮಾಡೋದಿಲ್ಲಮ್ಮ. ಈಗ ಯೋಚನೆ ಮಾಡಬೇಕಾಗಿರೋದು ಜಾಹ್ನವಿ. ಜಾಹ್ನವಿ ಏನಾದರೂ ಅನಿರುದ್ಧ ಇಲ್ಲೇ ಇರಲಿ ಅಂತ ಹೇಳಿದ್ರೆ ನಾನೇನು ಮಾತಾಡೋದಿಲ್ಲ. ಈಗ ಉಳಿದಿರೋದು ಅದೊಂದೇ ಆಪ್ಷನ್. ಜಾಹ್ನವಿ ಯಾಕೆ ಅನಿರುದ್ಧ ಆಚೆ ಹೋಗ್ಲಿ ಅಂತ ಹೇಳ್ತಾಳೆ? ಅವಳು ಖಂಡಿತ ಹೇಳೋದಿಲ್ಲ. ಆಯ್ತು, ಅದು ನೋಡೇ ಬಿಡೋಣ. ಜಾಹ್ನವಿ ಬಾಮ್ಮ. ಜಾಹ್ನವಿ,
ಏನು ಮಾವ? ಇಲ್ಲಿ ಆಡಿದ ಮಾತೆಲ್ಲ ಕೇಳಿಸ್ಕೊಂಡಿ ಅಲ್ವೇನಮ್ಮ? ಕೇಳಿಸ್ಕೊಂಡೆ. ನೀನೇನು ಹೇಳ್ತೀಯಾ? ನಿಮಗೆ ಅನಿರುದ್ಧನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂದರೆ ನನಗೂ ಇಷ್ಟ ಇಲ್ಲ ಮಾವ. ನಿಮ್ಗೆ ಹೇಗೆ ತೋಚುತ್ತೋ ಹಾಗೆ ಮಾಡಿ. ಕೇಳಿಸ್ಕೊಂಡ್ಯಾ ಜಾಹ್ನವಿ ಹೇಳಿದ್ದು? ನಿನ್ ಮಗನ ಯೋಗ್ಯತೆ ಗೊತ್ತಾಯ್ತಲ್ಲ. ಜಾಹ್ನವಿನೇ ಇಲ್ಲಿರೋದು ಬೇಡ ಅಂತ ಹೇಳಿದ್ಲಲ್ಲ, ಇದ್ದೊಂದು ಆಪ್ಷನ್ ನೆಗೆದು ಬಿದ್ದು ಹೋಯ್ತು. ಇವನು ಇಲ್ಲಿರೋದು ಬೇಡ, ಎಲ್ಲಾದ್ರೂ ಹೋಗ್ಲಿ. ಏನ್ರಿ ಅವಮಾನ ಮಾಡ್ತಿದ್ದೀರಾ? ಸೇಡ್ ತೀರಿಸ್ಕೋತಿದ್ದೀರಾ? ಎಲ್ಲ ಸೇರ್ಕೊಂಡು ನಾಟಕ ಮಾಡ್ತೀರಾ? ತೇಜಸ್ವಿನಿ ನನ್ನನ್ನು ಬಿಡಿಸಿ ಅನ್ನೋ ಥರ ನಾಟಕ ಮಾಡ್ತಾಳೆ, ನೀವು ನನ್ನನ್ನು ಬಿಡಿಸೋ ಥರ ನಾಟಕ ಮಾಡ್ತೀರಿ. ಆಮೇಲೆ ನನ್ನ ಹೆಂಡತಿ ತಲೆ ಕೆಡಿಸಿ ಅವಳ ಬಾಯಿಂದನೇ ನನ್ನನ್ನು ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳಿಸ್ತೀರಿ. ನನಗೆಲ್ಲ ಅರ್ಥ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ? ಗೊತ್ತು ನನಗೆ, ಇದೆಲ್ಲ ಪ್ರೀ ಪ್ಲ್ಯಾಂಡು. ಕಾದಿದೆ ನಿಮಗೆಲ್ಲ. ನಾಲಿಗೆ ಹತೋಟಿಲಿರ್ಲಿ. ಅಯ್ಯೋ ಪಾಪ ಅಂತ ನಿನಗೆ ಜೀವದಾನ ಮಾಡಿದ್ದೀನಿ, ಜೈಲಿಂದ ಬಿಡಿಸಿದ್ದೀನಿ. ಇಲ್ಲದೆ ಇದ್ರೆ ಕಂಬಿ ಎಣಿಸ್ಬೇಕಾಗಿತ್ತು ಜೈಲಲ್ಲಿ. ನೀನು ಇಷ್ಟೆಲ್ಲ ಆದ್ರೂ ಮಾತಾಡ್ತೀಯಲ್ಲ, ಕೊಬ್ಬು ಕರಗಿಲ್ಲ ನಿನಗಿನ್ನ. ನೋಡು, ಮತ್ತೆ ನಿನ್ನನ್ನು ಒಳಗೆ ಹಾಕ್ಸೋದು ನನಗೆ ದೊಡ್ಡ ವಿಷಯ ಅಲ್ಲ. ಅಯ್ಯೋ, ಹೋಗೋ ಮರ್ಯಾದೆ ಹೋಗಿದೆ. ನೀರುಗಿಳಿದ ಮೇಲೆ ಮಳೆ ಏನೋ ಚಳಿ ಏನೋ, ಪೂರ್ತಿ ಮರ್ಯಾದೆ ಹೋಗ್ಲಿ ಬಿಡಿ. ಕೇಳಿಸ್ಕೊಂಡ್ಯಾ ರಾಸ್ಕಲ್ ಮಾತ್ನ? ಇಂಥವನ್ನ ಒಳಗೆ ಕರೆದು ಜಾಗ ಕೊಡ್ಬೇಕಾ ನಾನು? ಅಹಲ್ಯ, ಡಿಸೈಡ್ ಮಾಡು, ನೀನ್ ಇವನ್ ಜೊತೆ ಹೋಗ್ತೀಯೋ ಒಳಗಡೆ ಬರ್ತೀಯೋ ಅಂತ. ತೇಜಸ್ವಿನಿ, ಬಾಮ ಒಳಗೆ ಬಾ ಅನ್ನಲ್ಲ, ಬಾ. ಅಹಲ್ಯ, ಒಳಗೆ ಬಾ ಅಂದೆ. ಬಾ ಅಂತ ಕರಿತಿದ್ದೀನಿ ತಾನೆ ನಿನ್ನ.